ಮೈ ಹುಷಾರಿಲ್ವಾ? ಈ ವೆದರಲ್ಲಿ ನಂಗೆ ವೀಸಿಂಗ್ ಜಾಸ್ತಿ ಆಗುತ್ತೆ. ಆಸ್ತಮಾನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಾ? ಬೇಡ, ಮನೇಲಿ ಮಾತ್ರ ಇದೆ. ಅರೆ ಓಕೆ, ಕೈ ಕೊಡಿ. ಖುಷಿ ಇದ್ದಾಗ ಒಬ್ಬರೇ ಇರ್ಬೋದಂತೆ, ಆದ್ರೆ ಕಾಯಿಲೆ ಬಂದಾಗ ಯಾರಾದ್ರೂ ಕಂಪನಿ ಬೇಕು ಅನ್ಸುತ್ತೆ. ಕೈ ಕೊಡಿ, ನೋವು ಕಡಿಮೆ ಆಗುತ್ತೆ. ಹಲೋ, ಬಾಗಿಲು ತೆಗಿಯಪ್ಪ. ಅಷ್ಟ ಟೈಮ್ ಗೊತ್ತಿಲ್ವಾ ನಿನ್ಗೆ? ಇಷ್ಟೊತ್ತಲ್ಲಿ ಯಾರನ್ನೂ ಬಿಡಲ್ಲ. ಅಲ್ಲ ಅದು ಇಷ್ಟೊತ್ತಲ್ಲಿ ನೀವೇನಿಲ್ಲ? ಏನ್ ಮಾಡ್ತಿದ್ರ? ನಿನ್ ಬಗ್ಗೆ ಯೋಚನೆ ಬಂತು, ಅದಕ್ಕೆ ಬಂದೆ. ನೋವು ಕಡಿಮೆ ಆಯ್ತಾ? ಓಕೆ ಡ್ಯಾಡ್, ನೀವೇನ್ ಯೋಚನೆ ಮಾಡಬೇಡಿ. ಲೇ ನಿನ್ನೊಂದ್ಸರಿ ತಪ್ಕೊಳ್ಳ. ಅವನ್ ಬೇರೆ ಇದನ್ನಲ್ಲ, ಅವನ್ ಮಲಗಿದ್ದಾನೆ ಬಿಡ. ಡ್ಯಾಡ್ ರಾಮ್ ರಾಮ ರಾಮ್ ರಾಮ. ಏನಾಗ್ತಿದೆ ಇಲ್ಲಿ? ಸಿಕ್ಕಾಕೊಂಡ್ಬಿಟ್ನಲ್ಲ. ಥ್ಯಾಂಕ್ ಯು ಅಭಯ್. ಅಭಯ್, ಇಷ್ಟೊತ್ನಲ್ಲ ಅವ್ರನ್ನ ಯಾಕೆ ಒಳಗ್ ಬಿಟ್ಟೆ? ಅದು ಅವ್ರಿಗೇನೋ ಬುಕ್ಸ್ ಬೇಕಿತ್ತಂತ, ಅದಕ್ಕೆ. ಯಾವ ಬುಕ್ಸು? ಅವರು ನಮ್ಕು ಜೂನಿಯರ್ ಅಲ್ವಾ? ನಮ್ ಬುಕ್ಸ್ ಇಟ್ಕೊಂಡು ಅವ್ರೇನ್ ಮಾಡ್ತಾರೆ? ಅದು ಅವ್ರ ಫ್ರೆಂಡ್ಸ್ಗೇನೋ ಬುಕ್ಸ್ ಬೇಕಂತ, ಅದಕ್ಕೆ. ಅಭಯ್, ಹುಷಾರಾಗಿರು. ಈ ನಡುವೆ ಎಂತೆಂತ ಗಂಡಸರಿರ್ತಾರೆ ನಿನಗೆ ಗೊತ್ತಲ್ಲ. ಅಂದ್ರೆ ಅರ್ಥ ಆಗ್ಲಿಲ್ಲ. ಗೊತ್ತಲ್ಲ, ಗಂಡಸರು. ಓ ಡೋಂಟ್ ವರಿ, ಈಗ ಸೆಕ್ಷನ್ 377 ಲೀಗಲ್ ಆಗಿದೆ, ಅಂದ್ರೆ ಕಾನೂನು ಬದ್ಧ ಆಗಿದೆ. ಏನು ಕಾನೂನು ಬದ್ಧ? ನೀನ್ ಸ್ವಲ್ಪ ಮುಚ್ಕೊಂಡಿರಪ್ಪ, ಇಲ್ಲ ಅಂದ್ರೆ ಇಂಥ ಯೋಚನೆಗಳಿಂದ ನಿನ್ ಮೈಂಡ್ ಸ್ಕ್ರಾಪ್ ಆಗಿ ಅದನ್ನ ಟಿಂಕರಿಂಗ್ ಮಾಡಕ್ಕೆ ರಾತ್ರಿ ಎಲ್ಲ ಶ್ಲೋಕ ಓದ್ಬೇಕಾಗಿ ಬರುತ್ತೆ. ಅದನ್ಕೊಂಡ್ ಮಲ್ಕೊಳ್ಳಲ್ಲ. ಬೇಡ, ಅಪವಿತ್ರ. ಯಾವಳ ಪವಿತ್ರ, ಮುಚ್ಕೊಂಡ್ ಮಲ್ಕೋ. ಬಂದ್ರಾ? ವಾಪಸ್ ಬರೋ ಟೈಮ್ ಆಯ್ತು. ಇಷ್ಟೊತ್ತು ಎಲ್ಲೋಗಿದ್ರಿ? ಏಯ್, ನನ್ನ ಹೆಂಡತಿ ತರ ಜಾಸ್ತಿ ಪ್ರಶ್ನೆ ಕೇಳ್ಬೇಡ. ಆ ಕರ್ತವ್ಯನ ಮಾಡು ಅಂದ್ರೆ ಅದ್ರಲ್ಲಿ ಆಶ್ಚರ್ಯ ಏನಿಲ್ಲ ಬಿಡಿ. ಅರೆ ಇಲ್ಲಿ ನೋಡು, ಅಭಯ್ ಪುಸ್ತಕದಲ್ಲಿ ಯಾವ್ದೋ ಹುಡುಗಿ ಫೋಟೋ. ಹಾ, ಅಭಯ್ನು ನಂತರನೇ ಹುಡುಗಿರ ವಿಷಯದಲ್ಲಿ ರಸಿಕಾನೆ ಸರ್. ಆದ್ರೆ ನಂಗೊಂದು ಡೌಟು. ಅದೇನ್ ಬೇಕಾದ್ರೂ ಕೇಳು, ಬಾಸ್ ಇರ್ಬೇಕಾದ್ರೆ ಡೌಟ್ ಯಾಕೆ? ನೀವು ಇಲ್ಲಿ ಬಂದಿರೋದು ಓದೋದಕ್ಕೋ ಅಥವಾ ನಿಮ್ ಮಗನ್ಗೆ ಹುಡುಗಿ ಹುಡ್ಕೋದಕ್ಕೋ? 2 in 1 ಹರಿಯಾರ. ನೋಡು, ಓದು ಅಂದ ತಕ್ಷಣ ಜ್ಞಾಪಕ ಬಂತು. ಆ ವರ್ಲ್ಡ್ ಅವ್ರ ಬಗ್ಗೆ ಓದ್ಕೊಂಡಿದ್ಯಾ? ಸರ್, ನೀವ್ ಇಷ್ಟೊತ್ತಿಗೆ ಬಂದ್ರೆ ಯಾವಾಗ ಹೇಳ್ಕೊಡೋದು? ಇನ್ನು ಬಿಸ್ನೆಸ್ ಬಗ್ಗೆ ಬೇರೆ ಡಿಸ್ಕಸ್ ಮಾಡ್ಬೇಕು. ನೋಡು, ಈಗ 1 ಗಂಟೆ 10 ನಿಮಿಷ ಬಿಸ್ನೆಸ್ಗೆ, 1 ಗಂಟೆ ಪಾಠಕ್ಕೆ. ಆದ್ರೆ ಸರ್ ಈಗ ಹರಿಯಾರ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. ಮುತ್ಕಂತರ ಆಡೋದು ನಿಲ್ಸು. ನೀವು ಹುಡುಗರ ಜೊತೆ ಸೇರ್ಕೊಂಡು ಹುಡುಗರ ತರನೇ ಆಡ್ತಾ ಇದೀರಾ. ವಯಸ್ಸು ನಾವ್ ಯೋಚನೆ ಮಾಡ್ದಂಗೆ. ನಾವ್ ಯುವಕರು ಅನ್ಕೊಂಡ್ರೆ ಯುವಕರು. ಓಕೆ ಸರ್, ಬಾಯಿಸ್ಬಿಡಿ. ಅಭಯ್, ಸಾರಿ ಅಭಯ್, ಇದು ನನ್ನಿಂದಾನೇ ಆಗಿದ್ದು. ಐ ಆಮ್ ಸೋ ಸಾರಿ. ಮಾಡ್ಬಿಟ್ಟು ಯಾಕೆ ಬಸ್ಸು? ಪಾಪ ಅಭಯ್, ಅವ್ನ್ಗೆ ಎಷ್ಟು ಪೆಟ್ಟಾಗಿದೆ ನೋಡು. ತಲೆ ಕೆಡ್ಸ್ಕೊಬೇಡ, ಸಣ್ಣ ಗಾಯ ಅಷ್ಟೇ. ಸಣ್ಣನ? ನನ್ನ ಅಭಯ್ ಚೂರ್ ಪೆಟ್ಟಾದ್ರೂ ನನ್ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ. ಇದೆಲ್ಲ ನಿಮ್ ಸಜೆಷನ್ಸ್ ಇಂದಾನೇ ಆಗಿದ್ದು. ಅಯ್ಯೋ, ಇದು ಮೊದಲನೇ ಸ್ಟೆಪ್ ಅಷ್ಟೇ. ಮೊದಲನೇ ಸ್ಟೆಪ್ಗೆ ನನ್ನ ಅಭಯ್ಗೆ ಹಿಂಗಾಗಿದೆ. ಇನ್ ಸ್ಟೆಪ್ ಹತ್ತುತ್ತಾ. ಹಲೋ, ಸಾಕ್ ಇಳ್ಸು. ನೋಡು ಚಿನ್ನಿ, ನಿನಗೋಸ್ಕರ ಫೈಟ್ ಮಾಡಿ ಅಭಯ್ ಒಂದ್ ಗಂಡು ಅಂತ ತೋರಿಸ್ಬೇಕಿತ್ತು, ತೋರಿಸ್ದ. ಕರೆಕ್ಟ್ ಅಲ್ವಾ ಬಸ್ಸು? ವಾಟ್ ಅ ಮ್ಯಾನ್. ಮುಂದೆ ಅವನು ಜವಾಬ್ದಾರಿ ಆಗಿರೋ ಗಂಡನೂ ಆಗ್ಬೇಕು. ಗಂಡನ? ನಾನು ಅಭಯ್ ಗಂಡ ಹೆಂಡತಿ, ಮನೆ ತುಂಬಾ ಮಕ್ಳು. ವಾವ್. ಓಹೋ, ಎಷ್ಟು ಮಕ್ಳು ಬೇಕು ನಿಂಗೆ? ಮಿನಿಮಮ್ 4 ಬೇಕು ಬಸ್ಸು. 2 ಗಂಡು 2 ಹೆಣ್ಣು. ಯಾಕೆ ಇನ್ನೊಂದ್ 7 ಜನ ರೆಡಿ ಮಾಡ್ಕೋ, ಕ್ರಿಕೆಟ್ ಟೀಮ್ ರೆಡಿ ಮಾಡ್ಬಿಡಣ. ಹೌದಲ್ವಾ ಬಸ್ಸು? ಆ ಕ್ರಿಕೆಟ್ ಟೀಮ್ಗೆ ನಾನು ಅಭಯ್ ಓನರ್ಸ್. ವಾವ್. ಹಲೋ, ಸಾಕು ಕನಸ್ಕೊಂಡಿದ್ದು. ನಡಿ, ಕ್ಲಾಸ್ಗೆ ಟೈಮ್ ಆಯ್ತು. ಹೋಗೋಣ, ಬಾ. ಸೊ ನಾವು
ಸಾರಿ, ನನಗೆ ಮೈ ಹುಷಾರಿಲ್ಲ. ದಟ್ IQ ಇಂಟೆಲಿಜೆಂಟ್ ಕೋಶೆಂಟ್, ಇದು ನಿಮ್ಮ ಬುದ್ಧಿಶಕ್ತಿ. ಸಾರಿ, ಕ್ಲಾಸ್ ತಗೊಳಕ್ ಆಗ್ತಾ ಇಲ್ಲ. ಏನೋ ಇದು ಬರೀ ಆಡಿಯೋ ಮಾತ್ರ ಕೇಳಿಸ್ತಿದೆ. ವಿಡಿಯೋ ಇದ್ರೆ ತುಂಬಾ ಚೆನ್ನಾಗಿರೋದು. ನಿಮ್ಗೆಲ್ಲ ಕ್ಲಾಸ್ ಇಲ್ವಾ? ಡಿಸ್ಪರ್ಸ್, ಆಲ್ ಆಫ್ ಯು ಡಿಸ್ಪರ್ಸ್. ಹೋಗಿ. ಸರ್ ಲೂಸರ್ಸ್ ಫೆಲೋಸ್. ಕಥೆ ಮುಗಿಯಿತೆ, ಆರಂಭದ ಮುನ್ನ. ಅಲ್ಲಿ ನೋಡು, ಸೂಪರ್. ವಾಟ್ಸ್ಆಪ್ ಹಾಯ್ ಬಾರ. ಅಭಯ್, ನೆನ್ನೆ ಸರಳಾ ಮೇಡಮ್ ಬಗ್ಗೆ ಕೇಳಿದ್ದೇನಾ? ಇಲ್ಲ, ನನ್ನ ಕ್ಲಾಸ್ ಬಂಕ್ ಮಾಡಿ ಫಿಲಮ್ಗೆ ಹೋಗಿದ್ದೆ. ಡೂಡ್, ಯು ಮಿಸ್ ಸಮಥಿಂಗ್. ಏನೋ? ಸರಳಾ ಮೇಡಮ್ ಕ್ಲಾಸ್ ಮಧ್ಯದಲ್ಲೇ ನಿಲ್ಸ್ ಹೋದ್ರ. ಹಾ, ನಮ್ ಬಾಸ್ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋದ್ರ. ಡೋರ್ ಸ್ಲೋ ಆಗಿ ಕ್ಲೋಸ್ ಆಯ್ತಾ? ನೀನ್ ಅದ್ ಕೇಳಿಸ್ಕೋಬೇಕಿತ್ತು ಕಣೋ. ಇಟ್ ವಾಸ್ ವೆರಿ ಹಾಟ್. ಫುಲ್ ಡಿಂಗ್ ಡಾಂಗ್ ಅವ. ಬಸವರಾಜ ಯಾಕೋ ಇವ್ರು ಯಾಕೋ ಹಿಂಗಾಡ್ತಾನೆ? ಅವರೇ ನೀವ್ರ ಅಮ್ಮನ. ಗ್ರಾಮ ಪಂಚಾಯತಿನ ಶುರು ಮಾಡಿದ್ಯಾರು? ಮಹಾತ್ಮ ಗಾಂಧಿ ಅವರು. ಕರೆಕ್ಟ್. ಮದರ್ ತೆರೇಸಾ ಮಹಿಳಾ ವಿದ್ಯಾಲಯ ಎಲ್ಲಿದೆ? ಕೊಡೈಕನಲ್. ನೀನ್ ಬಾಗಿಲು ತೆಗಿತೇ, ನಾನು ತೆಗಿಲ್ಲ. ನಾನೇ ತೆಗಿತೀನಿ ಸರ್. ಹೋಗು. ಓ ಅಭಯ್, ಬಾ ಒಳಗೆ. ಏನ್ ಮದ್ವೆಗ್ ಬಂದ್ ಗೆಸ್ಟ್ ತರ ಕರಿತಿದ್ರಲ್ಲ? ಏನು ಮತ್ತೆ ಪ್ರಾಬ್ಲಮ್ಮಾ? ಇವ್ರನ್ನೇ ಕೇಳಿ. ಏನು? ನನಗೇನು ಪ್ರಾಬ್ಲಮ್ ಇಲ್ವಲ್ಲ. ಇವ್ ಯಾಕಿಂಗೆ? ಏನೋ ಅದು? ಸರಳಾ ಮೇಡಮ್ ಜೊತೆ ಹೇಗೋ ಆಡ್ತಿದ್ರಂತೆ. ಹೇಗೆ ಹೋಗು ಅಂದ್ರೆ ಏನು? ಪಾಪ ಬಾಯಲ್ಲಿ ಬೆಟ್ಟಿಟ್ರೆ ಚಿಪ್ಪಕ್ಕೂ ಬರಲ್ವೇನೋ. ಇಟ್ ನೋಡು. ಅದ್ ಬೇರೆ ಮಾಡ್ತೀನಿ. ಸ್ಟಾಫ್ ರೂಮ್ ಅಲ್ಲಿ ನಡೆದಿರೋ ವಿಷಯದ ಬಗ್ಗೆ ಇಡೀ ಕಾಲೇಜ್ ಮಾತಾಡ್ತಿದೆ. ಓ ಅದಾ? ಅದೇನು ಇಲ್ಲ ಬಿಡ. ಏನ್ ನಿಮ್ ಅರ್ಥ? ಎಲ್ರು ಹಾಟ್ ಅಂತಿದ್ರು. ಹೌದಾ? ಆಟ? ಡ್ಯಾಡ್, ಅದೇನಾಯ್ತು ಅಂದ್ರೆ ಸರಳ ಇವನ್ಗೆ ಯಾಕೆ ಹೇಳ್ಬೇಕು? ಏಯ್, ನಾನೇನ್ ವಿಷಯಕ್ಕೆ ಬರಲ್ಲ ಅಂದ್ಮೇಲೆ ನೀನ್ ಯಾಕೆ ನನ್ನ ವಿಷಯಕ್ಕೆ ಬರ್ತೀಯಾ? ಮಾಮು ನೋಡ್ ಮಾಮು ಹೇಗೆ ಆಡ್ತಿದಾರಂತ. ನಿಮ್ ತಂದೆ ಏನಾದ್ರೂ ಬೇರೆ ಹೆಣ್ ಜೊತೆ ಈಗ ಆಡ್ತಿದ್ರೆ ನಿಮ್ಗೆ ಇಷ್ಟ ಆಗ್ತಿತ್ತಾ? ಅಭಯ್, ಅದ್ರಲ್ಲೇನ್ ತಪ್ಪಿದೆ? ಇವರು ಎಲಿಜಿಬಲ್ ತಾನೇ? ಅಭಯ್, ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ಸರಳ ಅವರು ಆಸ್ತಮಾ ಪೇಷಂಟ್, ಉಸಿರಾಡಕ್ ತುಂಬಾ ಕಷ್ಟ ಪಡ್ತಿದ್ರು. ಅದಕ್ಕೆ ಸಹಾಯ ಮಾಡಿದೆ. ಅದ್ರಲ್ಲಿ ತಪ್ಪೇನಿದೆ? ಅಕ್ರೆ ತೋರಿಸಿದ ತಪ್ಪ? ಅದು ಹಾಗಲ್ಲ ಡ್ಯಾಡ್. ಅಭಯ್, ನೀನ್ ಇನ್ನೂ ಚಿಕ್ಕವನು. ಒಂಟಿತನ ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲ. ನೆನಪುಗಳಲ್ಲೇ ಕಾಲ ಕಳೆದವ್ ನಾನು. ನಿನ್ ತಾಯಿ ರುಕ್ಮಿಣಿ ಇದ್ದಾಳಲ್ಲ, ಅವಳು ಬರೀ ನನ್ನ ಹೆಂಡತಿ ಮಾತ್ರ ಅಲ್ಲ, ನನ್ನ ಸ್ನೇಹಿತೆ ಕೂಡ. ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡವಳು. ಅವಳು ಇಲ್ಲದೆ ನಿನ್ನ 14 ವರ್ಷ ಒಬ್ಬನೇ ಸಾಕಿದ್ದೀನಿ ನಾನು. ಹೌದು, ಈ ವಯಸ್ಸಲ್ಲಿ ನಾನು ಯಾರನ್ನೂ ಫ್ರೆಂಡ್ಸ್ ಮಾಡ್ಕೋಬಾರ್ದಾ? ಇಲ್ಲ, ಯಾರನ್ನೂ ಪ್ರೀತಿಸ್ಬಾರ್ದಾ?